ಅಂಕಲ್, ಸೈನ್ ಹಾಕ್ಸ್ಕೊಂಬಂದಿದ್ದೀವಿ ಅಂಕಲ್. ನೀವು ಹೇಳ್ದಾಗಿನೇ ನಮ್ಮಪ್ಪ ಹತ್ರನೂ ಮತ್ತು ವಿಜಯನ ಹತ್ರ. ಓ ವೆರಿ ಗುಡ್. ನಾನೇನು ಅಂದ್ಕೊಂಡಿದ್ದೆ ನಿಮ್ಮನ್ನ. ಹಾಂ, ಹುಷಾರಾಗಿ ಇದ್ದೀರಾ? ಗುಡ್ ಗುಡ್. ಒಳ್ಳೆ ಕೆಲಸ ಮಾಡಿದ್ದೀರಾ. ಎಲ್ಲ ಸೈನು ಹಾಕ್ಸ್ಕೊಂಬಂದಿದ್ದೀನಿ ಅಂಕಲ್. ವಿಜಯ್ ಸೈನೇ ಹಾಕಿಲ್ಲ. ವಿಜಯ್ ಹತ್ರ ಸೈನ್ ಹಾಕ್ಸ್ಕೊಂಬಂದಿದ್ದೀನಿ ಅಂತ ಹೇಳಿದ್ರಿ. ಇಲ್ಲ ಅಂಕಲ್, ನಾನೇ ಹಾಕ್ಸ್ಕೊಂಬಂದಿದ್ದು. ವಿಜಯನ ಸೈನ್ ಹಾಕ್ಕೊಟ್ರು. ಇಲ್ಲ ಇಲ್ಲ, ವಿಜಯ್ ಸೈನೇ ಹಾಕಿಲ್ಲ. ಸಂಜಯ್, ಹೇಳ್ದಲ್ಲ ನೀನು ಹಾಕ್ಸ್ಕೊಂಬರ್ತೀನಿ ಅಂತ, ಯಾಕೆ ಹಾಕ್ಸ್ಕೊಂಬರ್ಲಿಲ್ವಾ? ಅಯ್ಯೋ ಅಜಯ್ನ, ವಿಜಯನ ಸೈನ್ ಹಾಕಿದ್ರು, ನಾನೇ ನೋಡಿದೆ. ಇಲ್ಲ ಇಲ್ಲ, ವಿಜಯ್ ಸೈನ್ ಹಾಕಿಲ್ಲ. ಅವನು ಯಾಕೆ ಹಾಕ್ತಾನೆ? ಹಾಕಲ್ಲ ಅವನು. ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ, ಅದಕ್ಕೆ ಹಾಕಲ್ಲ. ಅದೇನು ಅಂಕಲ್ ಸಂಬಂಧ ಇಲ್ಲ? ವಿಜಯ್ ಅವರಪ್ಪ, ನಿಮ್ಮಪ್ಪ, ನಾನು ಪಾರ್ಟ್ನರ್ಶಿಪ್ ಇದ್ದಿದ್ದು 3 ಜನನು. ನಾನು ಹೇಳೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವಿಜಯ್ ಅವರಪ್ಪ, ನಾನು, ನಿಮ್ಮಪ್ಪ 3 ಜನ ಪಾರ್ಟ್ನರಾ? ನಾನು ಹೊರಗಡೆ ಬಂದ, ನಿಮ್ಮಪ್ಪ ಮತ್ತೆ ವಿಜಯ್ ಅವರಪ್ಪ ಇಬ್ಬರೇ ಉಳ್ಕೊಂಡಿದ್ದಿತ್ತು. ಇವಾಗ ವಿಜಯ್ ಅವರಪ್ಪಂದು ಆಸ್ತಿ ತಗೊಳಕ್ಕೆ ನಿಮ್ಗೆ ಯಾವುದೂ ಅಧಿಕಾರ ಇಲ್ಲ. ನಿಮ್ಮಪ್ಪದು ಎಷ್ಟಿದೆಯೋ ಅಷ್ಟೇ ನಿಮ್ಗೆ ಅಧಿಕಾರ ಇರೋದು. ಅದನ್ನ ನೀವು ತಗೊಬೋದು. ವಿಜಯ್ ಹತ್ರ ಏನು ತಗೊಳಕ್ಕಾಗಲ್ಲ. ಅವನೇನಾದ್ರೂ ನಿಮ್ಮ ಮೇಲೆ ಇಷ್ಟಪಟ್ಟು ಕೊಟ್ರೆ ನೀವು ತಗೊಬೋದು. ಬಲವಂತವಾಗಿ ಈಸ್ಕೊಳಕ್ಕಾಗಲ್ಲ. ಅದಕ್ಕೆ ಅವ್ನು ಸೈನ್ ಹಾಕಿಲ್ಲ. ಹಾಗಾದ್ರೆ ಈ ಫೈಲಲ್ಲಿ ಬರೀ ನಮ್ಮಪ್ಪಗೆ ಸಂಬಂಧಪಟ್ಟಿದ್ದು ಅಷ್ಟೇನೆ ಇರೋದು ಅಂಕಲ್? ವಿಜಯ್ಗೆ ಸಂಬಂಧಪಟ್ಟಿದ್ದು ಯಾವುದು ಡಾಕ್ಯುಮೆಂಟ್ಸ್ ಇಲ್ವಾ? ಇಲ್ಲ ಇಲ್ಲ, ಅದೇ ಬರುತ್ತೆ ವಿಜಯ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ. ಅವ್ರ ಅಪ್ಪಂದು ಏನು ಪಾರ್ಟ್ನರ್ಶಿಪ್ ಇದೋ ಅವ್ನು ತಗೊಂಡ್ಬಿಟ್ಟಿದ್ದಾನೆ. ನಿಮ್ಮಪ್ಪದು ನಿಮ್ಗೆ ಸೇರುತ್ತೆ. ವಿಜಯ್ ಯಾವುದೇ ಕಾರಣಕ್ಕೂ ಅವನ ಆಸ್ತಿ ಆಗಲಿ ನಿಮ್ಗೆ ಕೊಡಲ್ಲ. ಆಸ್ತಿ ಆಗಲಿ, ಒಂದು ಆಫೀಸ್ ಆಗಲಿ, ಬಿಸ್ನೆಸ್ ಆಗಲಿ ಏನು ನಿಮ್ಗೆ ಕೊಡಲ್ಲ ಅವನು. ಅವನೇ ಕೊಡ್ತಾನೆ. ನಿಮ್ಮ ಅಪ್ಪಗೆ ಸಂಬಂಧಪಟ್ಟಿದ್ದಷ್ಟೇ ಈ ಫೈಲಲ್ಲಿರೋದು. ವಿಜಯಪ್ಪ ನಿಮ್ಮಪ್ಪಗಿಂತಲೂ ಜಾಸ್ತಿನೇ ದುಡ್ಡು ಸಂಪಾದನೆ ಮಾಡಿದ್ದ. ವಿಜಯ್ ಅದನ್ನ ಬೆಳೆಸ್ಕೊಂಡೆ ನಿಮ್ಮನ್ನೆಲ್ಲ ಇಂಪ್ರೂವ್ ಮಾಡಿದ್ದು. ಅದು ಗೊತ್ತಾ ವಿಷಯ? ಅವನ ಹತ್ರ ಇನ್ನೂ ತುಂಬ ದುಡ್ಡಿದೆ. ನೋಡಿ, ಅವನ ಹತ್ರ ಏನಾದರೂ ತಗೊಳಂಗಿದ್ರೆ ದುಡ್ಡು ಕಾಸು ಅಥವಾ ಏನಾದರೂ ಪ್ರಾಪರ್ಟಿ ತಗೊಳಂಗಿದ್ರೆ ತಗೊಳ್ಳಿ. ಅದಕ್ಕೆಲ್ಲ ನಾನು 2ರಷ್ಟು ದುಡ್ಡು ಕಟ್ಕೊಡ್ತೀನಿ. ನನಗೇ ಮಾರಿ. ಅಂಕಲ್, ಮುಂದೆ ನೋಡೋಣ. ಇವಾಗಂತೂ ಸಾಧ್ಯ ಇಲ್ಲ. ವಿಜಯ್ ಹತ್ರ ಹೋಗಿ ಮಾತಾಡಕ್ಕೆ ನಾವು ಆಗಲ್ಲ. ಯಾವಾಗಲಾದರೂ ಮುಂದೆ ನೋಡೋಣ, ನಿಮಗೆ ತಂದು ಕೊಡ್ತೀವಿ. ಸರಿ ಅಂಕಲ್, ಅಮೌಂಟ್ ಕೊಡಿ, ನಾವು ಹೊರಡ್ತೀವಿ. ಅಮೌಂಟು ಇನ್ನು 3-4 ಡೇಸ್ ಆಗುತ್ತೆ ಅಮೌಂಟ್ ಬರೋದು. ಆವತ್ತು ಕೊಡ್ತೀನಿ ನಾನು. ನೀವು ನಾಳೆ ಇಲ್ಲ ನಾಳಿದ್ದು ಬಂದು ತಗೊಂಡೋಗಿ. ಅಂಕಲ್ ಹಾಗಾದ್ರೆ ಫೈಲ್ ಕೊಡಿ, ನಾವು ಆವತ್ತೇ ಕೊಡ್ತೀವಿ ನಿಮಗೆ. ನಾನೇನು ಇದನ್ನೆಲ್ಲ ತಗೊಂಡು ಊರು ಬಿಟ್ಟು ಹೋಗ್ತೀರಾ ಸಂಜಯ್? ನೀವು ನಾಳೆ ಇಲ್ಲ ನಾಳಿದ್ದು ಬಾ, ಹೋಗಿ. ನಿಮ್ಗೆ ಏನು ಸೇರಬೇಕೋ ಆ ಅಮೌಂಟ್ ಎಲ್ಲ ಕೊಡ್ತೀನಿ ನಾನು. ಓಕೆ ಸರಿ ಅಂಕಲ್, ಆಯಿತು. ನಾವು ನಾಡಿದ್ದು ಬರ್ತೀವಿ ಅಂಕಲ್. ನಮ್ದು ಅಮೌಂಟ್ ಏನಿದೆ ಅದೆಲ್ಲ ಸೆಟ್ಲ್ ಮಾಡಿಬಿಡಿ. ಮತ್ತೆ ಪದೇ ಪದೇ ನಿಮ್ಮ ಮನೆ ಹತ್ರ ನಾವು ಬರೋಕ್ಕಾಗಲ್ಲ. ಸರಿನಪ್ಪ, ನೀನು ₹1 ಅಮೌಂಟ್ ನನಗೆ ಬೇಡ, ಆಯಿತಾ? ಎಲ್ಲ ನಿಮಗೆ ಕೊಡ್ತೀನಿ, ನಿಮ್ಮ ಅಮೌಂಟ್ ಏನಿದೆ ಅದೆಲ್ಲನೂ. ಸರಿನಾ? ವಿಜಯ್ದು ಆಸ್ತಿ ಎಲ್ಲ ನನಗೆ ಕೊಡಿಸಿದ್ರೆ ಚೆನ್ನಾಗಿತ್ತು. ಅವನದು ಸಿಗುತ್ತೆ ಆಸ್ತಿ ಅಂದ್ಕೊಂಡಿದ್ದೆ. ಎಲ್ಲಿ? ನೀವು ಅಷ್ಟೊತ್ತಿಗೆ ರಾಧಾ ಅಂತ ಇಟ್ಕೊಂಬಿಟ್ರಲ್ಲ. ಅಂಕಲ್, ನಮ್ಗೆ ಸೇರಿದ್ದು ನಾವು ತಂದು ಕೊಟ್ಟಿದ್ದೀವಿ. ವಿಜಯ್ ಕೊಡೋದು ಬಿಡೋದು ಅವ್ರ ಇಷ್ಟ. ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂಕಲ್. ನಾವು ಮತ್ತೆ ಬರ್ತೀವಿ, ನೀವು ಅಮೌಂಟ್ ಕೊಟ್ಬಿಡಿ ನಮಗೆ. ಹಾಂ ಸರಿನಪ್ಪ, ಆಯಿತು. ಅಂಕಲ್, ಚೆಕ್ ಆದ್ರೂ ಇದ್ರೆ ಸೈನ್ ಹಾಕ್ಕೊಡಿ, ನಾವು ಆಮೇಲೆ ಅಮೌಂಟ್ ಡ್ರಾ ಮಾಡ್ಕೊಂತೀವಿ. ನಾಡಿದ್ದೇನೆ. ಚೆಕ್ಗಿಕ್ಕೆಲ್ಲ ಏನಕ್ಕಪ್ಪ? ಏನು ನನ್ನ ಮೇಲೆ ಏನು ನಂಬಿಕೆ ಇಲ್ಲ ನಿಮಗೆ? ನೀವು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀನಿ ನಾನು. ನಾನು ಡ್ರಾ ಮಾಡಿ ನಿಮ್ಗೆ ಅಮೌಂಟ್ ಕೊಡ್ತೀನಿ, ಹೋಗ್ರಪ್ಪ. ನೀವೇನು ಭಯ ಪಡಬೇಡ್ರಿ, ನನ್ನ ಮೇಲೆ ನಂಬಿಕೆ ಇಡ್ರಿ. ಸರಿ ಅಂಕಲ್. ನಮ್ಮದು ಆಫೀಸ್ದು ಕೀ ಎಲ್ಲನೂ ಅಲ್ಲೇ ವಾಚ್‌ಮ್ಯಾನ್ ಹತ್ರ ಕೊಟ್ಟಿದ್ದೀವಿ, ತಗೊಳ್ಳಿ ನೀವು. ಸರಿನಪ್ಪ, ಆಯಿತು. ದೊಡ್ಡ ಮೀನಿಗೆ ಗಾಳ ಹಾಕಿದ್ರೆ ಈ ಸಣ್ಣ ಮೀನುಗಳು ಬಿದ್ದುಬಿಟ್ವಲ್ಲ. ಈ ಸಣ್ಣ ಮೀನುಗಳು ಇಟ್ಕೊಂಡು ನಾನೇನು ಮಾಡಲಿ? ಛೇ, ಎಂಥ ಕೆಲಸ ಆಗೋಯ್ತು. ವಿಜಯ್ ಪ್ರಾಪರ್ಟಿನೂ ಇವ್ರ ಜೊತೆಲೇ ಸಿಗುತ್ತೆ ಅಂದ್ಕೊಂಡ್ರೆ ಸಿಗ್ಲಿಲ್ಲಲ್ಲ. ಹಾಳಾಗೋಗ್ಲಿ ಬಿಡು, ಸಿಕ್ಕಿದಷ್ಟೇ ಸಾಕು. ಫಸ್ಟ್ ಇದನ್ನೆಲ್ಲ ಮಾರ್ಬಿಟ್ಟು ಊರು ಖಾಲಿ ಮಾಡಬೇಕು. ಇವ್ರು ನಾಡಿದ್ದು ಮನೆಗೆ ಬರೋಷ್ಟರಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ಬೇಕು ನಾವು. ಪಾಪ ಈ ಸಣ್ಣ ಮೀನುಗಳು ಏನು ಮಾಡ್ತವೆ? ನೀರಿಂದ ಈಚೆ ಹಾಕಿದ್ರೆ ವಿಲವಿಲ ವಿಲವಿಲ ಅಂತ ಒದ್ದಾಡ್ತವೆ. ದುಡ್ಡು ಕೊಡ್ತೀನಿ, ದುಡ್ಡು ₹1 ಕೊಡಲ್ಲ. ಅದೇನು ಮಾಡ್ಕೊತೀರೋ ಮಾಡ್ಕೊಳ್ರಿ. ನಿಮ್ಗೆ ಯಾರು ಸಹಾಯ ಮಾಡ್ತಾರೆ? ಯಾರೂ ಸಹಾಯ ಮಾಡಲ್ಲ. ಆಹಾ, ನಿನ್ನೆಯಿಂದ ನೆಹ ನೆಹ ಅಂತೆ. ನೆಹ ತಿಮ್ಮಿ. ಅಮ್ಮ, ಜನ ಜನು, ಬಬ್ಲು ಎಲ್ಲಮ್ಮ? ಬಬ್ಲು ಬಬ್ಲು, ಓಡ್ಬಾ ಓಡ್ಬಾ ಓಡ್ಬಾ. ಜಾನು ಕೂಗ್ತಾಳೆ, ಓಡ್ಬಮ್ಮ ಓಡ್ಬಮ್ಮ. ಜಾನು ಆಡ್ಸ್ಕೊ ಬಾ, ಜಾನುನ ಆಡ್ಸ್ಕೊ. ನಾನು ಏನಾದ್ರೂ ಕೆಲಸ ಮಾಡ್ತೀನಿ, ಓಡ್ಬಾ ಓಡ್ಬಾ. ಸವಿತಾ ಒಂದು ಫೋನ್ ಮಾಡಂತಡಿ. ಕವಿತಾ ಫೋನ್ ಮಾಡಕ್ಕಿಲ್ಲಮ್ಮ ಅಂತೆಲ್ಲ, ಫೋನ್ ಮಾಡಂತಡಿ. ಅಖಿಲಮ್ಮ, ಹೇಳಿ ಅಖಿಲಮ್ಮ. ಏನ್ ಮಾಡ್ತಾ ಇದ್ರಮ್ಮ ಸವಿತಾ, ಅಮ್ನು ಮಗಳು? ಅಖಿಲಮ್ಮ, ಇವರು ಹೊರಗಡೆ ಹೋದ್ರು, ನಾನು ಜಾನು ಸುಮ್ಮನೆ ಕುತ್ಕೊಂಡಿದ್ರಿ. ನೀವೇನ್ ಮಾಡ್ತಾ ಇದೀರ ಅಖಿಲಮ್ಮ? ಬಬ್ಲು ಏನ್ ಮಾಡ್ತಾವನೆ? ಮಾವ ಏನ್ ಮಾಡ್ತಾ ಇದಾರೆ?
ಎಲ್ಲ ಇದ್ದೀರಮ್ಮ? ಯಾವಾಗ ಬರ್ತೀರಮ್ಮ ಮನೆಗೆ? ಅಖಿಲಮ್ಮ ನಾಳೆ ಬರ್ತೀರಿ. ಕವಿತಾ ಬಂದವಳಮ್ಮ. ಕವಿತಾ ಪ್ರೆಗ್ನೆಂಟ್ ಇವಾಗ. ನಿನ್ಗೆ ಹೇಳ್ಬೇಕಂತೆ ಬೆಳಗ್ಗೆಯಿಂದ ಸವಿತಕ್ಕನ್ ಫೋನ್ ಮಾಡಿ ಅಂತವಳೆ. ನೀವ್ ಆದಷ್ಟು ಬೇಗ ಬಂದ್ರಮ್ಮ. ಓ ಹೌದಾ ಅಖಿಲಮ್ಮ, ನಿಜ ಹೇಳ್ತಾ ಇದ್ದೀರಾ? ಹೂನಮ್ಮ. ಪಾಪ ಕವಿತಾ ಇಲ್ಲಿಗೆ ಬಂದು ಅಲ್ಲಿ ಮನೆಯಲ್ಲೇ ಇರು ಅಂತ ಹೇಳ್ಬಿಟ್ಟು ನಾನ್ ಕೈ ಬಿಟ್ಬಿಟ್ಟು ಬಂದ್ರೆ ಬಂದ್ಬಿಟ್ಟವಳಮ್ಮ. ಸರಿ ಅಖಿಲಮ್ಮ, ಆಯ್ತು. ಅಖಿಲಮ್ಮ ನಮ್ಮಮ್ಮ ಫೋನ್ ಮಾಡಿದ್ರಾ? ನಾನ್ ನಿನ್ನೆ ಮಾಡಿದ್ದೆ. ಇವತ್ತೇನ್ ಮಾಡಿಲ್ಲ. ಇವಾಗ ಮಾಡ್ತೀನಿ, ಮಾಡ್ಬಿಟ್ಟು ಹೇಳ್ತೀನಿ ನಾನೇ. ಹಂಗೆ ಬಾ ಅಂತ ಹೇಳು ಸವಿತಾ, ಜವಮ್ಮನ್ಗೆ ಬಾ ಅಂತ ಹೇಳು. ಕವಿತಾ ನೋಡ್ಬೇಕಂತೆ. ಹ್ಞೂ ಸರಿ ಅಖಿಲಮ್ಮ, ನಾನು ನಮ್ಮಮ್ಮ ಹಂಗಾದ್ರೆ ಜೊತೆಲೆ ಬರ್ತೀರೇಳ್ರಿ. ಹ್ಞೂ ಸರಿನಮ್ಮ, ಆಯ್ತು. ನೀವೆಲ್ಲ ಬರ್ತೀನಿ ಅಂದ್ರೆ ನಂಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಏನೋ ಹೇಳ್ತಾಳೆ ಜಾನು. ಅಯ್ಯೋ ಅಖಿಲಮ್ಮ, ಅದೇನೇನೋ ಮಾತಾಡ್ಕೊಂತ ಇರ್ತಾಳೆ, ಒಂದು ಅರ್ಥ ಆಗಲ್ಲ ಅಖಿಲಮ್ಮ. ಏನಮ್ಮ ಬಬ್ಲುಗೆ ಅವಳದೇ ಚಿಂತೆ. ಅಜ್ಜಿ ಜಾನು ಮನೆಗೆ ಹೋಗಣ್ ನಡಿ, ಜಾನು ಮನೆಗೆ ಹೋಗಣ್ ನಡಿ, ಇದೇ ಗಲಾಟೆ ಒಂದು. ನಾಳೆ ಬಂದ್ರೆ ಒಂದೆರಡು ದಿವಸ ಇಲ್ಲೇ ಇದ್ದು ಬಿಡಮ್ಮ. ಅವ್ನ್ ಜಾನು ಜಾನು ಅಂತ ಇರ್ತಾನೆ. ಸರಿ ಅಖಿಲಮ್ಮ, ಆಯ್ತು, ಹಂಗೆ ಮಾಡ್ತೀನಿ. ಇವ್ರು ಅಲ್ಲಿಗೆ ಬರ್ಲಿ, ನಾನೊಂದೆರಡು ದಿವಸ ಇದ್ಬಿಟ್ಟು ಬರ್ತೀನಿ ಕವಿತಾ ಜೊತೆಗೆ. ಆಯ್ತಮ್ಮ, ಸರಿ ಫೋನ್ ಇಡನಾ? ಸರಿ ಅಖಿಲಮ್ಮ, ಆಯ್ತಾ. ಅಮ್ಮವ್ರೆ, ಅಮ್ಮವ್ರೆ, ಯಾರಮ್ಮ? ಯಾರು ಬೇಕಾಗಿತ್ತು? ಅಮ್ಮವ್ರೆ, ಅದೇ ಈಗ ಊರು ಗೌಂಡ್ ಹತ್ರ ಹೇಳಿದ್ರಂತಲ್ಲ, ನಿಮ್ ಮನೆಗೆ ಕೆಲಸದವ್ರು ಬೇಕು ಅಂತ, ಅದಕ್ಕೆ ಬಂದೆ ಅಮ್ಮವ್ರೆ. ಬೆಳಿಗ್ಗೆ ನಮ್ಮ ಯಜಮಾನ್ರು ಹೇಳಿದ್ರು, ಅವ್ರು ಯಾರನ್ನೋ ಕೆಲ್ಸಕ್ಕೆ ಕಳಿಸ್ತಾರೆ ಅಂತ. ನೀವೇನಾ? ಯಾವ ಊರಮ್ಮ ನಿಮ್ದು? ಅಮ್ಮವ್ರೆ, ನಮ್ದು ಬೆಂಗಳೂರು. ನನ್ನ ಮಗನು ಮದುವೆ ಆಗಿ ಈ ಊರಾಗೆ ಅವನೇ. ಅವನ ಹತ್ರಕ್ಕೆ ಬಂದೆ ನಾನು. ಬೆಂಗಳೂರಾಗ ತರಕಾರಿ ಮಾರ್ಕೆಟಾಗ ಕೆಲಸ ಮಾಡ್ತಾ ಇದ್ನಿ. ತಿರ್ಗೇನೋ ಹೋಗಕ್ ಆಗಲ್ಲ ಅಮ್ಮವ್ರೆ. ಅದಕ್ಕೆ ಇಲ್ಲೇ ಎಲ್ಲಾನು ಕೆಲಸ ಮಾಡೋಣ ಅಂತ ಅನ್ಕೊಂತ ಇದ್ನಿ. ಆ ಗೌಡ್ರ ಮನೆಗೆ ಬಾಡಿಗೆ ಇರೋದು ನಾವು. ಅದಕ್ಕೆ ಆ ಅಪ್ಪ ನಂಗೆ ಹೇಳಿದ್ ನಮ್ಮವ್ರೆ. ಮನೆ ಕೆಲಸ ಎಲ್ಲ ಮಾಡಕ್ ಬರುತ್ತೇನಮ್ಮ? ಬಟ್ಟೆ ಹೋಗ್ಬೇಕು, ನೆಲ ಒರೆಸ್ಬೇಕು, ಪಾತ್ರೆ ತೊಳ್ಕೊಡ್ಬೇಕು, ಅಡಿಗೆ ಎಲ್ಲ ನಾವೇ ಮಾಡ್ಕೊಂತೀವಿ. ಇಷ್ಟು ಕೆಲಸ ನೀವು ಮಾಡ್ಕೊಡ್ಬೇಕು. ಹಾ ಹಾ ಅಮ್ಮವ್ರೆ, ಎಲ್ಲ ಕೆಲಸ ಮಾಡ್ತೀನಿ, ಅದೇನಿದಿಲ್ಲ. ನಂಗೆ ಮನೆ ಕೆಲಸ ಮಾಡೋದಂದ್ರೆ ಇಷ್ಟನೇ. ಸರಿನಮ್ಮ. ಬಟ್ಟೆ ಅಂತಂದ್ರೆ ವಾಷಿಂಗ್ ಮಿಷಿನ್ ಐತೆ, ವಾಷಿಂಗ್ ಮಿಷಿನ್ ಹಾಕ್ಬಿಡ್ರಿ. ದಿನ ನೆಲ ಒರೆಸ್ಕೊಡ್ಬೇಕು, ಪಾತ್ರೆ ತೊಳ್ಕೊಡ್ಬೇಕು. ಹಾ ಸರಿ ಅಮ್ಮವ್ರೆ, ಆಯ್ತು, ಎಲ್ಲ ಕೆಲಸ ಮಾಡ್ಕೊಡ್ತೀನಿ. ನೋಡಮ್ಮ, ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ. ನಮ್ಮ ಮನೆ ಕೆಲಸ ಮಾಡೋರಿಗೆ ಕೈ ಬಾಯಿ ಚೆನ್ನಾಗಿರ್ಬೇಕು. ಯಾಕಂತಂದ್ರೆ ಎಲ್ಲಿಂದ ವಸ್ತುಗೆ ನಾವು ಅಲ್ಲೇ ಬಿಸಾಕಿರ್ತೀರಿ. ಅದೇನಾದ್ರೂ ಕಳುವಾದ್ರೂ ಹೆಚ್ಚು ಕಡಿಮೆ ಆದ್ರೂ ನಿನ್ ಮೇಲೆ ಬರುತ್ತೆ. ನೋಡ್ಕೊಮ್ಮ, ಹುಷಾರಾಗಿರ್ಬೇಕು. ಅಯ್ಯೋ ಅಮ್ಮವ್ರೆ, ನಾವು ಪ್ರಾಣನಾದ್ರೂ ಬಿಡ್ತೀವಿ, ಕಳ್ತನ ಮಾಡೋದು, ಸುಳ್ಳು ಹೇಳೋದು ನಮ್ಮ ರಕ್ತದಾಗ ಬಂದಿಲ್ಲ ಅಮ್ಮವ್ರೆ. ನಾವ್ ಯಾವತ್ತೂ ಅಂತ ಕೆಲಸ ಮಾಡಲ್ಲ. ತಿಂಗಳಿಗೆ ಇವಾಗ ಒಂದು 6,000 ಕೊಡ್ತೀನಿ. ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಪ್ರತಿಯೊಂದು ಹಬ್ಬಕ್ಕೂ ಮತ್ತೆ ಇವಾಗ ಮನೆಗೆ ಹೋಗು, ಸಾಂಬಾರು ಅನ್ನ ಮಿಕ್ಕಿದ್ರೆ ತಗೊಂಡೋಗು. ಊಟಕ್ಕೆಲ್ಲ ತೊಂದರೆ ಇಲ್ಲ. ಹಬ್ಬಕ್ಕೆಲ್ಲ ನಮ್ಮನೆಗೆ ಊಟ ಮಾಡುವ. ನಮಗೆ ಯಾವಾಗ ಬಟ್ಟೆ ತಗೊಂತೀರೋ ಅವಾಗ ನಿಮ್ಗೂ ಬಟ್ಟೆ ತಂದ್ಕೊಡ್ತೀವಿ. ಸಾಯಂಕಾಲ ಹೊತ್ತು ಅಷ್ಟೇ, ಏನಾದ್ರು ಅನ್ನ ಸಾಂಬಾರ್ ಮಿಕ್ಕಿದ್ರೆ ತಗೊಂಡೋಗು. ನಿಮ್ಮ ಮನೇಲಿ ಯಾರಾದ್ರೂ ಇದ್ರೆ ಬೇಕು ಅಂತಂದ್ರೆ ಸ್ವಲ್ಪ ಹೆಚ್ಚಾಗೆ ಮಾಡ್ಕೊಡ್ತೀನಿ, ತಗೊಂಡೋಗು. ಸರಿ ಅಮ್ಮವ್ರೆ, ಆಯ್ತು. ಇವಾಗ ಕೆಲಸ ಮಾಡ್ತೀಯೋ ನಾಳೆಯಿಂದ ಬರ್ತೀಯಮ್ಮ? ಇಲ್ಲ ಅಮ್ಮವ್ರೆ, ಇವಾಗ ಕೆಲಸ ಮಾಡ್ತೀನಿ. ಸರಿನಮ್ಮ, ಆ ಕಡೆ ಹಿಂದೆಗಡೆ ರೂಮ್ಗಳಿದೆ, ಅದನ್ನೆಲ್ಲ ಕ್ಲೀನಾಗಿ ಗೂಡ್ಸ್ಕೊಂಡು ಒರ್ಸ್ಕೊಂಡ್ ಬಂದ್ಬಿಡಮ್ಮ. ಸರಿ ಅಮ್ಮವ್ರೆ, ಆಯ್ತು. ನಿಮ್ಮ ಮನೇಲಿ ಯಾರು ಚಿಕ್ಕ ಮಕ್ಳು ಇಲ್ಲೇನಮ್ಮ? ಇಲ್ಲ ಅಮ್ಮವ್ರೆ, ನನ್ನ ಮಗನ ಮದ್ವೆಯಾಗಿ 1 ತಿಂಗಳಾಯ್ತು ಅಷ್ಟೇ. ಯಾಕಮ್ಮವ್ರೆ? ಅಯ್ಯೋ, ನನ್ನ ಮೊಮ್ಮಗನವನೇ, ಅವನ ಜೊತೆಗೆ ಯಾರು ಆಡಕ್ಕಿಲ್ಲ. ನೀವು ಕೆಲ್ಸಕ್ಕೆ ಬರೋವಾಗ ಕರ್ಕೊಂಬತ್ತೀರೇನೋ ಅಂತ. ಪಾಪ ಅವನು ಮಕ್ಳಿದ್ರೆ ಚಂದ ಅಲ್ಲೇನಮ್ಮ ಅವ್ರ ಜೊತೆಗೆ ಆಡ್ಕೊಂಡಿರಕ್ಕೆ. ಇಲ್ಲ ಅಮ್ಮವ್ರೆ, ಇಲ್ಲ. ಇನ್ನ ನಮ್ ಸೊಸೆ ಇವಾಗ 1 ತಿಂಗಳಾಯ್ತು ಅಷ್ಟೇ ಮದ್ವೆಯಾಗಿ, ಇನ್ನ ಮಕ್ಳಿಲ್ಲ ಅಮ್ಮವ್ರೆ. ಯಾವೂರಮ್ಮ ನಿಮ್ ಸೊಸೆದು? ಅಮ್ಮವ್ರೆ, ಏನೋ ತಿಳಿದಮ್ಮವ್ರೆ. ನನ್ನ ಮಗನು ಅದೇನೋ ಲವ್ ಮಾಡಿ ಮದ್ವೆ ಆಗಿರೋದಂತೆ. ಯಾವೂರೋ ಏನೋ ತಿಳಿದ್ ನಂಕ. ಓ, ಲವ್ ಮಾಡಿ ಮದ್ವೆ ಆಗಿರೋದಾ? ಸರಿನಮ್ಮ, ಸರಿ ಸರಿ. ಯಾವೂರಮ್ಮ ನಿಂದು? ಏನೋ ಹೊಸ್ದಾಗ್ ಬಂದಂಗಿದೆ ಈ ಊರ್ಗ? ಹೊಸ್ದಾಗೆ ಬಂದಿರೋದು ನಾವು. ಅಲ್ಲಿ ಗೌಂಡವ್ರದ್ದು ಮನೆ ಐತಲ್ಲ, ಆ ಮನೆಗಿರೋದು. ಓಹೋ ಹೌದಾ? ಊರಾಗ ಅನ್ಕಂತ ಇದ್ರೇಳು, ಅದ್ಯಾರೋ ಓಡ್ ಬಂದು ಮದ್ವೆಯಾಗಿ ಆ ಮನೆಗ್ ಸಂಸಾರ ಅವ್ರೆ ಅಂತ. ನೀವೇನಾ? ಸರಿ ಬಿಡಿ, ಸರಿ ಸರಿ. ಆ ಗುಂಡಿಕಂಗೆ ನೀರೆರಡು ಹೊತ್ಕೊಡಮ್ಮ. ಯಾಕೋ ಜ್ವರ, ಮೈಗೆ ಹುಷಾರಿಲ್ಲ. ಅದ್ರ ತುಂಬಾ ಹಂಗೆ ನೀರಂಗೆ ಹೊತ್ಕೊಡಮ್ಮ. ನಾನೇ ಹೆಂಗಪ್ಪ ಈ ಬಿಂದಿಗೆ ತುಂಬ ನೀರು ಹೊತ್ಕೊಂಡು ಹೋಗೋದು ಅಂತ ನಾನು ಬಾದೆ ನಂಕ. ಇವಾಗ ನಿಂಕ ಬಿಂದಿಗೆ ತುಂಬ ನೀರು ಹೊತ್ಕೊಡ್ತೀನಿ ಇರು. ಹಂಗೆ ಕೈಲಾಗ್ಬೇಡ, ಏನಕ್ಕೆ ಬರೋದ? ನಾವ್ ಯಾವತ್ತಿಂಗೆ ಬಿಂದಿಗೆ ಎತ್ಕೊಂಡು ಬೀದಿಗೆ ಬಂದಿಲ್ಲಮ್ಮ. ಅಯ್ಯೋ ಹೋಗು. ಬಿಂದಿಗೆ ಎತ್ಕೊಂಡು ಬೀದಿಗೆ ಬರ್ದಿರೇನೆ ಯಾವನಿಂದ ಓಡ್ ಬಂದ್ಬಿಟ್ಟೆ? ಹಾ, ಇರೋದ್ ನೋಡು, ಒಂದು 10 ಮಕ್ಳು ತಾಯಿ ಇದ್ದಂಗಿದ್ಯಾ. ಮದ್ವೆಯಾಗಿ ಒಂದ್ ಮಕ್ಳು ಇರ್ಬೇಕು, ಇವನಿಂದ ಓಡ್ ಬಂದಿದ್ಯಲ್ಲ. ಎಂತ ಚಿತ್ರಂಗಿ ಇದೆಯಾ ನೀನು? ನಾನು ಏನ್ ಕೇಳಿದ್ನಿ? ಅಯ್ಯೋ, ಒಂದ್ ಬಿಂದಿಗೆ ತುಂಬಾ ನೀರ್ ಹೊತ್ಕೊಡಮ್ಮ ಅಂತ. ಅದಕ್ಕೆ ನಂಗ್ ಮಾತಾಡ್ತೀಯಾ? ಏನ್ ಕೈಲಾಗ್ದಿದ್ದವ್ರು ಯಾರು ಕೆಲ್ಸನೇ ಮಾಡ್ಕೊಡ್ತಾ?